ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳ ಅವಧಿ ಮುಕ್ತಾಯ ಪ್ರಯುಕ್ತ ಬೀಳ್ಕೊಡುಗೆ ಸಮಾರಂಭ. ಯಲಹಂಕ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳ ಅವಧಿ ಮುಕ್ತಾಯಗೊಂಡ ಪ್ರಯುಕ್ತ ಕಸಗಟ್ಟಪುರ ಗ್ರಾಮ ಪಂಚಾಯಿತಿಯಲ್ಲಿ ಇಂದು ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಲಾಯಿತು. ಈ ಸಮಾರಂಭದಲ್ಲಿ ಅಧ್ಯಕ್ಷರನ್ನ, ಉಪಾಧ್ಯಕ್ಷರನ್ನ ಹಾಗೂ ಸದಸ್ಯರುಗಳನ್ನ ಸನ್ಮಾನಿಸಿ ಅವರಿಗೆ ಫಲಪುಷ್ಪ ಹಾಗೂ ಫಲಕಗಳನ್ನು ವಿತರಣೆ ಮಾಡಲಾಯಿತು. ನಂತರ ಕಾರ್ಯಕ್ರಮದಲ್ಲಿ ಸದಸ್ಯರುಗಳು ಹಾಗೂ ಅಧ್ಯಕ್ಷರು ತಮ್ಮ ಅವಧಿಯಲ್ಲಿನ ತಮ್ಮ ಸಿಹಿ ಕಹಿ ಘಟನೆಗಳನ್ನು ನೆನಪು ಮಾಡಿಕೊಂಡರು. ಇದೇ ವೇಳೆ ಗ್ರಾಮ ಪಂಚಾಯಿತಿಯಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ ಸ್ವಚ್ಛತಾಗಾರ, ಎಲೆಕ್ಟ್ರಿಷಿಯನ್ ಹಾಗೂ ಕಂದಾಯ ವಸೂಲಿಗಾರರನ್ನ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ನಿಕಟಪೂರ್ವ ಅಧ್ಯಕ್ಷರಾದ ಜಿ ಸಂಧ್ಯಾ, ಉಪಾಧ್ಯಕ್ಷರಾದ ರಮೇಶ್ ಬಾಬು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿಯ ಅಧಿಕಾರಿ ಪದ್ಮನಾಭ್, ನಿಕಟಪೂರ್ವ ಸದಸ್ಯರುಗಳಾದ ಚಾಂದ್ ಬಾಷಾ, ವೆಂಕಟೇಶ ಮೂರ್ತಿ, ಮಂಜುಳಾ ಮಹೇಂದ್ರನ್, ಬಾಲರಾಜ್, ಮೈಲಾರಪ್ಪ, ಮಂಜುನಾಥ್, ಮಹೇಶ್, ಧನಲಕ್ಷ್ಮಿ, ಶ್ರೀನಿವಾಸ್, ಕೆ ಯಾದವ್ ಮೂರ್ತಿ ಸೇರಿದಂತೆ ಎಲ್ಲಾ ನಿಕಟಪೂರ್ವ ಸದಸ್ಯರುಗಳು, ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಮತ್ತೆ ನಮ್ಮ ಜೊತೆ ಮಾಜಿ ಅಧ್ಯಕ್ಷರುಗಳು, ನಿಕಟಪೂರ್ವ ಅಧ್ಯಕ್ಷರುಗಳು, ನಿಕಟಪೂರ್ವ ಸದಸ್ಯರುಗಳು ಮತ್ತೆ ಸಹೋದರ ಸಹೋದರಿಯರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ದೀರಿ. ಮೊದಲನೆಯದಾಗಿ ನೀವೆಲ್ಲರೂ ಕೂಡ ನಮ್ಮ ನಮಸ್ಕಾರವನ್ನು ಹೇಳ್ತೇನೆ. ಹಾಗೆ ಒಂದು ವಿಚಾರ ಏನಂತ ಹೇಳಿದ್ರೆ, ನಾನು 2 ಸಾರಿ ಮೆಂಬರ್ ಆಗಿ ಅಧಿಕಾರವನ್ನು ಸ್ವೀಕರಿಸಿ ಆಡಳಿತ ಮಾಡಲು ಅವಕಾಶ ಕೊಟ್ಟಂತಹ ಪಾಟೇಗೌಡರಪಾಳ್ಯ ಶಿವಪುರ ಗ್ರಾಮದ ಜನತೆಗೆ ಮೊದಲನೇದಾಗಿ ನನ್ನ ನಮಸ್ಕಾರವನ್ನು ಹೇಳ್ತೇನೆ. ಯಾಕೆಂತ ಹೇಳಿದ್ರೆ, ಅಧಿಕ ಮತಗಳ ಅಂತರದಿಂದ ನನ್ನನ್ನು ವೋಟ್ ಮಾಡಿ, ಊಹೆಗೂ ನಿಲ್ಲುವಂತಹ ಅಧಿಕ ಮತಗಳ ಅಂತರದಿಂದ ನಮಗೆ ವೋಟ್ ಮಾಡಿ ನನಗೆ ಇಲ್ಲಿ ಜನರ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ನನಗೆ ಯಾವತ್ತೂ ಯಾವ ಪಕ್ಷದವರು ಆ ಪಕ್ಷ ಈ ಪಕ್ಷ ಅಂತ ನೋಡೋದಿಲ್ಲ. ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರೆ ಆ ಧರ್ಮ ಈ ಧರ್ಮ ಅಂತ ನೋಡೋದಿಲ್ಲ. ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿ ನನ್ನ ಗ್ರಾಮದ ಜನರು ನನಗೆ ವೋಟ್ ಮಾಡ್ತಾರೆ. ಅದೇ ಪ್ರೀತಿ ವಿಶ್ವಾಸ ನನ್ನ ಮೇಲಿದೆ. ನಾನು ಕೂಡ ಅದೇ ವಿಶ್ವಾಸದಾಗಿ ಅವ್ರ ಜೊತೆ ಇದ್ದೀನಿ. ನೀವು ತಿಳ್ಕೊಂಡಿರೋ ಹಾಗೆ ನಮ್ದು ಬರೀ ಪಾಟೇಗೌಡರಪಾಳ್ಯ ಶಿವಪುರ ಅಲ್ಲ, ನಮ್ಗೆ ಜನತಾ ಕಾಲೋನಿ ಕಸಗಟ್ಟಪುರದಲ್ಲೂ ಕೂಡ ಜನಪ್ರಿಯ ಸದಸ್ಯ ಅಂತಲೇ ನನ್ನ ತಿಳ್ಕೊಂಡು ಸ್ವೀಕಾರ ಮಾಡಿರ್ತಾರೆ ಆ ಜನತೆ ನಮ್ಗೆ. ಯಾಕೆ ಅಂತ ಹೇಳಿದ್ರೆ, 1978ರಲ್ಲಿ ನಮ್ಮ ಮಾವರು ಅಧ್ಯಕ್ಷ ಆಗಿರ್ತಾರೆ ವಿರೋಧ ಆಯ್ಕೆಯಾಗಿ. ಅವರ ಮೈಂಡ್ ಅಲ್ಲಿ ಒಂದಿರುವುದು, ಮತ್ತೆ ನಾವು ಶಾಸಕರ ಜೊತೆ ಓಡಾಡುವಾಗ ಇವರು MLA ಅಂತಲೇ ಕೆಲವರು ಡಿಸೈಡ್ ಮಾಡ್ಬಿಟ್ಟಿರ್ತಾರೆ. ಅವರವರ ಅನುಭವಕ್ಕೆ ಅವರವರು ತಿಳ್ಕೊಂಡು ನಮ್ಗೆ ರೆಸ್ಪೆಕ್ಟ್ ಅನ್ನು ಕೊಡ್ತಾ ಹೋಗ್ತಾರೆ. ಹಾಗೆ 1993ರಲ್ಲಿ ಸರೋಪಿನವರು ಅಧ್ಯಕ್ಷ ಆದಾಗಿನಿಂದ ಇದುವರೆಗೂ ಕೂಡ ಎಷ್ಟು ಜನ ಅಧ್ಯಕ್ಷ ಆಗಿದ್ದಾರೆ? ಮೋಸ್ಟ್ಲಿ ನಾನು 18ನವಳು ಇರಬಹುದು ಅಂತ ಅನ್ಕೊಂತೀನಿ. 18ನವಳು ಅಧ್ಯಕ್ಷರಾಗಿ ಅವಕಾಶ ಕೊಟ್ಟಂತಹ ಸುತ್ತಮುತ್ತಲ ಸಾರ್ವಜನಿಕರು ಹಾಗೂ ನಾನು ಅಧ್ಯಕ್ಷ ಆದ್ಮೇಲೆ ನನಗೆ ಬರೀ ನಮ್ಮಾಡು ಅಂತ ಹೇಳೋದಿಲ್ಲ ಸ್ನೇಹಿತರೆ, ಕಸಗಟ್ಟಪುರ ಗ್ರಾಮ ಪಂಚಾಯಿತಿಯಲ್ಲಿ ಬರುವಂತಹ 14 ಹಳ್ಳಿಗಳ ಜನರು ಕೂಡ ನನಗೆ ಯಾವುದೇ ಆದಂತಹ ಕಷ್ಟ ಬಂದ್ರು ಕೂಡ ಇವತ್ತು ಕೂಡ ನನ್ನ ಹತ್ರ ಬರ್ತಾರೆ. ಕೆಲವು ಮಾತಿನಿಂದಾಗ್ಲಿ, ಕೆಲವು ನಡವಳಿಕೆಯಿಂದಾಗ್ಲಿ, ಬಾಯಿ ತಪ್ಪಾಗ್ಲಿ, ದುರಾಂಕರದಿಂದಾಗ್ಲಿ, ಪ್ರೀತಿಯಿಂದಾಗ್ಲಿ ಏನಾದ್ರು ನಿಮ್ಮನ್ನ ನೋವು ಮಾಡಿದ್ರೆ ನಿಮ್ಮಲ್ಲಿ ಕ್ಷಮೆ ಕೊಡ್ತಾ ಇದ್ದೀನಿ. ಹಾಗೆ ಒಂದು ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣ, ರಾಜ್ಯ ರಾಜಕಾರಣ, ಲೋಕಸಭಾ ಸದಸ್ಯರು ಲೋಕಸಭೆಯಾಗಿರ್ತಾರೆ, ಅಸೆಂಬ್ಲಿ ವಿಧಾನಸಭಾ ಸದಸ್ಯರು ವಿಧಾನಸಭಾ ವ್ಯಾಪ್ತಿನಾಗೆ ಕೆಲಸ ಮಾಡ್ತಾರೆ, ಜಿಲ್ಲಾ ಪಂಚಾಯತಿ ಸದಸ್ಯರು ಜಿಲ್ಲಾ ಪಂಚಾಯತಿ ವ್ಯಾಪ್ತಿನ ಕೆಲಸ ಮಾಡ್ತಾರೆ, ತಾಲೂಕ್ ಪಂಚಾಯತಿ ಸದಸ್ಯರು ಅದೇ ಒಂದು ವ್ಯಾಪ್ತಿನ ಕೆಲಸ ಮಾಡ್ತಾರೆ, ಗ್ರಾಮ ಪಂಚಾಯತಿ ಮೆಂಬರ್ಗಳು ಒಂದು ಸರ್ಕಾರ, ಅದು ಒಂದು ಸರ್ಕಾರದಾಗೆ ತಾವೆಲ್ಲ ಶಾಸಕರು. ಗ್ರಾಮ ಪಂಚಾಯತಿ ಅನ್ನೋದು ಒಂದು ಸರ್ಕಾರ, ಪ್ರಜಾ ಸರ್ಕಾರ, ಕೈಗೆಟುಕುವ ಸರ್ಕಾರ,
ಬಯಸುವಂತ ಸರ್ಕಾರ, ಪರಿಹಾರ ಮಾಡುವಂತ ಸರ್ಕಾರ. ಗ್ರಾಮ ಪಂಚಾಯತಿ ಅನ್ನೋದು MLA ಗಿಂತ ಜಾಸ್ತಿ, MP ಗಿಂತ ಜಾಸ್ತಿ ಅಧಿಕಾರ. MLA ಏನು ಅಧಿಕಾರ ಐತಿ ಈಗ? MP ಏನು ಅಧಿಕಾರ ಇದೆ? ಗ್ರಾಮ ಪಂಚಾಯತಿ ಮೆಂಬರ್ ಇರುವಂತ ಅಧಿಕಾರ ಆಡಳಿತ ಇವತ್ತು MLA ಗೂ ಇಲ್ಲ, MP ಗೂ ಇಲ್ಲ. ನಾವು ತಿಳ್ಕೊಬೇಕಷ್ಟೇ. ಏನು ಜನಗಳಿಗೆ ನೀರು ಕೊಡಬೇಕು, ಡ್ರೈನೇಜ್ ಕ್ಲೀನ್ ಮಾಡಬೇಕು, ಲೈಟ್ ಹಾಕಿಸ್ಬೇಕು, ಮತ್ತೆ ಶೌಚಾಲಯ ಕಟ್ಟಿಸ್ಕೊಡ್ಬೇಕು, ಶಾಲಾ ಶಿಕ್ಷಣ ಕೊಡಬೇಕು, ಅಂಗನವಾಡಿ ಕೇಂದ್ರಗಳ ನಿರ್ವಹಣೆ ಮಾಡಬೇಕು, ಆರೋಗ್ಯ ಕೇಂದ್ರಗಳ ನಿರ್ವಹಣೆ ಮಾಡಬೇಕು. ಯಾರು ಮಾಡೋದು? ಯಾರನ್ನ ಮಾಡೋದು? ನಾವೇ ಅಲ್ವಾ? ನಾವೇ ಅವ್ರ ಜೊತೆ ಸಂಪರ್ಕದಾಗ ಇರೋದಲ್ವಾ? ಅವ್ರು ಏನಾದ್ರು ತೊಂದರೆ ಆದ್ರೆ ಯಾರು ಕೇಳ್ತಾರೆ? ನಮಗೆ ಕೇಳೋದು. ಮೊದಲು ನಮಗೆ ಸಿಗುವಂತವ್ರು ಯಾರು? ಗ್ರಾಮ ಪಂಚಾಯತಿ. ಗ್ರಾಮ ಪಂಚಾಯತಿ ಒಂದು ಸರ್ಕಾರ. ಇದೇ ಸರ್ಕಾರದಾಗ ಏನ್ ನಮ್ಗೆ ಸೌಲಭ್ಯ ಕೊಡೋರು ಅಂದ್ರೆ ಟ್ಯಾಕ್ಸ್ ಶುರು ಮಾಡಬಹುದು ನಾವೇ. ಅಧ್ಯಕ್ಷರೇ, ನಿಕಟಪೂರ್ವ ಉಪಾಧ್ಯಕ್ಷರೇ, ನಿಕಟಪೂರ್ವ ಎಲ್ಲ ಸರ್ವ ಸದಸ್ಯರುಗಳೇ, ಹಾಗೆ ಸಿಬ್ಬಂದಿ ವರ್ಗದವರೇ, ಹಾಗೆ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ PDO ಸರ್ ಪದ್ಮನಾಭ ಅವರೇ, ಇವತ್ತು ನಮ್ಮದು 2020ರಿಂದ 25ಕ್ಕೆ 26ಕ್ಕೆ ನಮ್ಮದು ಕಡೆ ಭಾಷಣ ಈ ಪಂಚಾಯಿತಿ ಅವರು. ನಾನು 2011ರಲ್ಲಿ ಒಂದೇ ಒಂದು ಸಣ್ಣ ಚುರುಕು ಹೇಳ್ತೀನಿ, ಜಾಸ್ತಿ ಹೇಳಲ್ಲ, ಜಾಸ್ತಿ ಉತ್ತರ ಭಾಷಣ ಮಾಡಕ್ಕೆ. 2011ರಲ್ಲಿ ಹಬೀಬ್ ಖಾನ್ ಅಂತ ಒಬ್ಬ ಮುಸ್ಲಿಮು PDO ಇತ್ತು. ಆ PDO ಇದ್ದಾಗ ನಮ್ಮ ಗುಣೇಗಾರ ಅಶ್ವತ್ಥಪ್ಪ ಅಂತ ಪಂಚಾಯತಿ ಮೆಂಬರು. ಆಗ ಆ ಗುಣೇಗಾರದ ಗ್ರಾಮದಲ್ಲಿ ಒಂದು 3 ಜನ 4 ಜನ SC ಜನಗಳು ತೀರೋಗ್ಬಿಟ್ರು ಹಿಂದಿಂದಲೇ. ಆವಾಗ ಅಶ್ವತ್ಥಪ್ಪ ನನಗೆ ಫೋನ್ ಮಾಡಿದ್ರು. ಅವಾಗ ನಾನು ಏನಣ್ಣ ಯಾಕಣ್ಣ ಅಂತಂದ್ರೆ, ನೋಡಿ ವೆಂಕಟೇಶ್ ಹಿಂಗೆ SCಗಳು ಯಾರೋ ಸತ್ತೋಗ್ಬಿಟ್ಟವ್ರೆ, ಅವ್ರಿಗೆ ಹಾಲು, ಟೀ ಪುಡಿ, ಕಾಫಿ ಪುಡಿ, ಬಿಸ್ಕೆಟು, ಎರೆಡಿಕೆ ಎಲ್ಲ ಕೊಟ್ಟೆ. ಅಂತ ಕಾಸೆಲ್ಲ ಖಾಲಿ ಆಗಿಬಿಡದೆ, ನೀನು ಇವ್ರಿಗೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅಂದರು. ಅವಾಗ ನಾನು ಹಬೀಬ್ ಖಾನ್ ಫೋನ್ ಮಾಡಿದೆ, ಎಲ್ಲಿದ್ದೀರಿ ಸರ್ ಅಂದರು. ಹೇಳಪ್ಪ ಯಾಕಪ್ಪ ಅಂತ. ಅರ್ಜೆಂಟು ಒಂದು ತುರ್ತು ಸಭೆ ಕರೀಬೇಕು ಮೀಟಿಂಗು. ಹಬೀಬ್ ಖಾನ್ ಅವರು ಇವತ್ತು ನಾನು ಅವ್ರನ್ನ ನೆನೆಸ್ಕೊಂತೀನಿ. ಅವ್ರು ಯಾವುದೇ ಜಾತಿ ಇರಲಿ, ಧರ್ಮ ಇರಲಿ, ಮತ ಇರಲಿ. ಹಬೀಬ್ ಖಾನ್ 15 ದಿನಕ್ಕೆ ಮೀಟಿಂಗ್ ಕರೆದ್ರು. ಮೀಟಿಂಗಲ್ಲಿ ನಾನೊಂದು ಅರ್ಜಿ ಬರ್ಕೊಟ್ಟೆ. ಅವತ್ತು ಸರ್ಕಾರ ಮಟ್ಟದಲ್ಲಿ ನೀವು ಯಾವುದೇ ನಾವಿವತ್ತು ನಾವು ಹೋಗ್ತಾ ಇದೀವಪ್ಪ, ನಾವು ಗ್ರಾಮ ಪಂಚಾಯತಿಗೂ ನಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನೋದನ್ನ ದಯಮಾಡಿ ಯಾರು ಭಾವಿಸ್ಬೇಡಿ. ನೀವೇನು ಜನಸೇವೆಯನ್ನ ಮಾಡ್ತಾ ಇದ್ದೀರಾ, ಆ ಜನಸೇವೆಯನ್ನು ಮುಂದುವರಿಸ್ಕೊಂಡು ಹೋಗಿ. ಯಾಕೆ ಅಂತಂದ್ರೆ ದಯಮಾಡಿ ಇವತ್ತಿನ 5 ವರ್ಷಗಳ ಸಾಧನೆಗಳು ಮತ್ತೆ ನಮ್ಮ ಕಷ್ಟ ಸುಖಗಳು, ನಾವು ನಡೆದು ಬಂದ ದಾರಿ, ನಮ್ಮ ಹೆಜ್ಜೆ ಗುರುತುಗಳನ್ನ ಇವತ್ತು ಪುನರ್ಮನನ ಮಾಡ್ಕೊಳ್ಳುವಂತ ಕಾರ್ಯಕ್ರಮ ಇದು. ಇವತ್ತು 5 ವರ್ಷದಲ್ಲಿ ಗ್ರಾಮ ಪಂಚಾಯತಿಯಿಂದ ಗೆಲ್ಲಬೇಕು ಅಂತಂದ್ರೆ ಅಷ್ಟು ಈಸಿ ಕೆಲಸ ಅಲ್ಲ. ಯಾಕಂದ್ರೆ ನಾನು ಗ್ರಾಮ ಪಂಚಾಯತಿಗಳಲ್ಲಿ ರಿಪೀಟ್ ಆಗಿರುವಂತ ಸದಸ್ಯರುಗಳು ಬಹುತೇಕ ವಿರಳ. ಯಾಕಂದ್ರೆ MLAಗಳು 5 ಸತಿ ಗೆಲ್ತಾರೆ, MPಗಳು 7-8 ಸತಿ ಗೆಲ್ತಾರೆ. ಯಾಕಂದ್ರೆ ಅದು ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮಗಳು ಮತ್ತೆ ಆ ಪಾರ್ಟಿಗಳ ಮೇಲೆ ಹೋಗ್ತದೆ. ಇದು ಗ್ರಾಮ ಪಂಚಾಯತಿ ಏನಾಗುತ್ತೆ ಅಂದ್ರೆ ನಮ್ಮ ವೈಯಕ್ತಿಕ ಕೆಲಸಗಳು. ನಾವು ಜನಗಳಿಗೆ ಎಷ್ಟು ನಾವು ನಿಕಟಪೂರ್ವವಾಗಿರ್ತೀವಿ, ಅವ್ರಿಗೆ ಎಷ್ಟು ನಾವು ಸೇವೆಗಳು ಕೊಡ್ತೀವಿ, ಎಷ್ಟು ನಾವು ಸ್ಪಂದಿಸ್ತೀವಿ, ಆ ರೀತಿ ಜನಗಳು ನಮ್ಮನ್ನ ಗುರುತಿಸ್ತಾರೆ. ಬರೀ ಏನು ನಾವು ಹಣ ಖರ್ಚು ಮಾಡೋದನ್ನೇ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಸುಮಾರು ಜನ ಹಣ ಇದ್ದವರೆಲ್ಲ ಇವತ್ತು ರಾಜಕೀಯ ಮಾಡೋದಾಗಿದ್ರೆ ಇವತ್ತು ಟಾಟಾ ಅಚೀವ್ಮೆಂಟ್ ಮಾಡಬೇಕು, ಗ್ರಾಮ ಪಂಚಾಯತಿದು ಒಂದು ಮಾದರಿ ಮಾಡಬೇಕು ಅನ್ನೋದು ಅವರ ಒಂದು ಸಂಕಲ್ಪ ಇದೆ. ಹಾಗಾಗಿ ಜೊತೆಗೆ ನಿಮ್ದು ಕೂಡ ಸಹಕಾರ ಇರಬೇಕು. ಮತ್ತೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ ದೇಶ. ಏನು ಅಂಗನವಾಡಿಗಳು, ಶಾಲೆಗಳಿದ್ದಾವೆ, ಶಾಲೆ ಸಾಮಾನುಗಳು ಕೊಡ್ಬೋದು ಇರ್ಬೋದು. ಮಕ್ಕಳಿಗೆ ಹೆಚ್ಚಿನ ಅಂದ್ರೆ ಕಾನ್ವೆಂಟ್ ಅಲ್ಲಿ ಏನು ಸಿಗುತ್ತೆ ಅದು ನಮಗೆ ಸರ್ಕಾರಿ ಶಾಲೆಗಳಲ್ಲಿ ಸಿಗಬೇಕು ಅನ್ನೋ ಒಂದು ಉದ್ದೇಶ ಇದೆ. ಕುಡಿಯುವ ನೀರಿನ ವ್ಯವಸ್ಥೆ ಏನು ನಮ್ಮ ಶುದ್ಧ ನೀರು, ಕುಡಿಯುವ ನೀರಿನ ಘಟಕಗಳಿದ್ದಾವೆ, ಅವ ಸ್ವಲ್ಪ ಯಾಕೋ ನಾನು ನೋಡಿದ ಮಟ್ಟಿಗೆ ಒಂಚೂರು ನಮಗೆ
ಗ್ರಾಮ ಪಂಚಾಯತಿಯಾಗಿ ಅವಕಾಶ ಕೊಟ್ಟಿದ್ದಕ್ಕೆ ನಾವು ಎಲ್ಲರಿಗೂ ಧನ್ಯವಾದಗಳು. ಗ್ರಾಮ ಪರವಾಗಿ ಕುಂದಾಪುರ ಪರವಾಗಿ ಮತ್ತೆ ಇಲ್ಲಿ ನಮ್ಮ ಸ್ನೇಹಿತರು ಸಹೋದರ ಸಹೋದರಿಯಾಗಿ ಸಿಕ್ಕಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಈಗ ನನಗೆ 5 ವರ್ಷ ಆಗೋಯ್ತಲ್ಲ ಅಂತ ಬೇಜಾರಾಗ್ತಾ ಇದೆ. ಇನ್ನೂ ಕೆಲಸ ಮಾಡಬೇಕಾಗಿತ್ತು, ಜನರ ಜೊತೆ ಬೆಳಿಬೇಕಾಗಿತ್ತು ಅಂತ ಖುಷಿ ಇದೆ. ನೆಕ್ಸ್ಟ್ ಅವಕಾಶ ಸಿಕ್ಕಿದ್ರೆ ಖಂಡಿತ ನಾವು ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀವಿ. ಈಗ ಅವಕಾಶ ಕೊಟ್ಟಿದ್ದು ಎಲ್ಲರಿಗೂ ಧನ್ಯವಾದಗಳು. ನಾನು ನಮ್ಮ ಪಂಚಾಯತಿ ಸಹಕಾರದಿಂದ ಹಾಗೂ ನಮ್ಮ MLA ಈಶ್ವರ ಸಾಹೇಬ್ ಅನುದಾನದಲ್ಲಿ ಸುಮಾರು 3.25 ಕೋಟಿ ರೂಪಾಯಿ ಕೆಲಸ ನಮ್ಮದು ಮಾಡ್ತಿದ್ದೀನಿ. ಅಂಗನವಾಡಿ ಉದ್ಘಾಟನೆ ಮಾಡ್ತೀವಿ. ಅದು ವಾಟರ್ ಏಜೆನ್ಸಿ ಮೇಲೆ ಎಲ್ಲ ನೀರನ್ನ ಸಮರ್ಪಕವಾಗಿ ಊರಿಗೆ ನಮಗೆ ಸರ್ಕಾರಿ ಮಾಡ್ಕೊಡ್ತೀವಿ. ನಮ್ಮ ಅಧಿಕಾರಿಗಳು ನಮಗೆ ಆದಾಗ ನಮ್ಮ ದುರದೃಷ್ಟಕರ ಯಾವುದೇ ಅಂತ ನಮ್ಮ ಗ್ರಾಮದಲ್ಲಿ ಕೆಲಸ ಮಾಡೋದು ಭಾಳ ಕಮ್ಮಿ ಆಗುತ್ತೆ. ಕಮ್ಮಿ ಆದ ನಂತರ ನಾನು ಮೊದಲನೇದಾಗಿ ಏನು ಮಾಡ್ತೀನಿ, ನಮ್ಮ ಅನುರಾಜು ಸಹಕಾರದಿಂದ ಮತ್ತು ನಮ್ಮ NDA ಸರ್ಕಾರದಿಂದ ಮೊದಲನೇ ಕೆಲಸ ಏನು ಮಾಡ್ತೀವಿ ಅಂದರೆ ಕೆರೆ ಒತ್ತುವರಿ ಮಾಡ್ತೀವಿ. ಸುಮಾರು ನಮ್ಮ ಕೆರೆ 18 ಎಕರೆ 3 ಗುಂಟೆ ಜಾಗ ಇರ್ತದೆ. ಅದು ಬರೀ 2.5 ಎಕರೆ ಜಾಗ ಅಂತ ಮಾತ್ರ ಇರ್ತದೆ. ಟೋಟಲ್ನಾಗೆ ಎಲ್ಲ ಒತ್ತುವರಿ ಮಾಡ್ಕೊಂಡಿರ್ತಾರೆ, ತೋಟಗಳು ಅವೆಲ್ಲ ಮಾಡ್ಕೊಂಡಿರ್ತಾರೆ. ಮೊದಲನೇ ಕೆಲಸ ಏನು ಮಾಡ್ತೀವಿ, ಕೆರೆ ಒತ್ತುವರಿ ಮಾಡ್ತೀವಿ. ನಮ್ಮ ಅನುರಾಜ್ ಸರ್ ಇಲ್ಲೇ ಇದ್ದಾರೆ, ನಮ್ಮ NDA ಇರ್ತಾರೆ, ನಮ್ಮ ಎಲ್ಲ ಸೇರಿಕೊಂಡು ಕೆರೆ ಒತ್ತುವರಿ ಮಾಡಿ ಅದನ್ನು ಬಿಡಿಸ್ತೀವಿ. 18.5 ಎಕರೆ ಕೆರೆ ಎಲ್ಲ ಬಿಡಿಸ್ತೀವಿ. ಅದು ಮೊದಲನೇ ಕೆಲಸ ಆಗಿರ್ತದೆ. ಎರಡನೇ ಬಂದಾಗ ಏನಾಗ್ತದೆ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವಧಿಯಲ್ಲಿ ನಮ್ಮೂರಿಗೆ ಸುಮಾರು ಒಂದು 30 ಗುಂಟೆ ಜಾಗ ಹರಾಜಾಗಿರ್ತದೆ. ನಮ್ಮ RI ಮಾಡಿದಂಥ ಒಂದು ಕೆಟ್ಟ ನಿರ್ಧಾರದಿಂದ ನಮ್ಮೂರ ಒಂದು ಜನ ಸೈನಾಕದಿಂದ ಅದು ಹರಾಜಾಗಿರ್ತದೆ. ಅಲ್ಲಿ ಸುಮಾರು 11ರಿಂದ 12 ಕುಟುಂಬಗಳು ವಾಸ ಆಗಿರ್ತವೆ. ಒಂದು 10ರಿಂದ 15 ವರ್ಷ ವಾಸ ಆಗಿರ್ತದೆ. ಆ ವಾಸ ಇದ್ದಾಗ ಏನಾಗ್ತದೆ, ಎಲ್ಲ ಹರಾಜಾಗಿ ನೋಟಿಫಿಕೇಶನ್ ಆಗಿ ನಮ್ಮ ಎಲೆಕ್ಷನ್ ಹಿಂದೆ ಸ್ಪಂದಿಸ್ತಾರೆ. ಅವ್ರಿಗೆ ತಗೊಂಡಿರ್ತಾರೆ. ಯಾಕೆಂದರೆ KGF ಬಾಬು ಅವರು ಖರೀದಿ ಮಾಡಿರ್ತಾರೆ ಜಾಗನ. ಖರೀದಿ ಮಾಡಿ ಅವ್ರನ್ನ ತೆರವುಗೊಳಿಸಬೇಕು ಅಂದಾಗ ಕೋರ್ಟ್ ಆಡಳಿತ ಬಂದಿರ್ತಾರೆ. ನಾನೇನು ಮಾಡ್ತೀನಿ, ಅದನ್ನ ಸನ್ಮಾನ್ಯ ನಮ್ಮ ಶಾಸಕರಾದ SR ವಿಶ್ವನಾಥ್ ಸರ್ ಹತ್ರ ಮಾತಾಡ್ತೀನಿ. ಸರ್ ಈ ಥರ ಆಗ್ಬಿಟ್ಟಿದೆ, ಏನು ಮಾಡೋದು ಅಂದಾಗ ಏನು ಮಾಡ್ತೀವಿ ನೋಡು ಅಂತಾರೆ. ಇಲ್ಲ ಸರ್, ಅದು ಏನಾದ್ರು ಬೇಡ, ರೋಡ್ ಇರಲ್ಲ, ಏನೂ ಇಲ್ಲ, ಮೂಲಭೂತ ಸೌಕರ್ಯನೇ ಇರಲ್ಲ ಅಲ್ಲಿ. ಆದರೆ 11-12 ಜನ ಕುಟುಂಬಗಳು ವಾಸ ಇರ್ತವೆ. ನೋಡಿದಾಗ ಅದು ಏನು ಮಾಡ್ತೀವಿ ಮಾಡಪ್ಪ ಅಂತ ಅರ್ಜೆಂಟಾಗಿ ಅದು CC ರೋಡ್ ಮಾಡಬೇಕಂದ್ರೆ ನಾನು 2.5 ವರ್ಷಗಳ 30 ತಿಂಗಳ ಅವಧಿಯನ್ನು ಸಂಪೂರ್ಣವಾಗಿ ನಾನಿವತ್ತು ಕಂಪ್ಲೀಟ್ ಮಾಡಿದ್ದೀನಿ. ಒಂದು ಏನು ನನ್ನ ಮನಸ್ಸಿಗೆ ಬರ್ತದೆ ಅಂದರೆ, ಯಾರೂ ಇಲ್ಲಿ ಮುಖ್ಯರೂ ಅಲ್ಲ, ಯಾರೂ ಅಮುಖ್ಯರೂ ಅಲ್ಲ, ಯಾವುದು ಕಷ್ಟಿತವಲ್ಲ, ಯಾವುದಕ್ಕೂ ಮೊದಲಿಲ್ಲ, ಯಾವುದಕ್ಕೂ ತುದಿ ಇಲ್ಲ, ಯಾವುದು ಎಲ್ಲಿ ನಿಲ್ಲುವುದೂ ಇಲ್ಲ. ಹಾಗೆ ಗ್ರಾಮ ಪಂಚಾಯತಿನೂ ಸಹ ನಿರಂತರವಾಗಿ ಅದರ ಕಾರ್ಯವನ್ನು ನಿರ್ವಹಿಸ್ತಾ ಇರುತ್ತೆ. ಆದರೆ ಕಳೆದ 6 ತಿಂಗಳಿನಿಂದ ಅಥವಾ 8 ತಿಂಗಳಿಂದ ಏನು ಈ ನಮ್ಮ ಖಾತಾದ ಅವ್ಯವಸ್ಥೆ ಅಂತಲೇ ನಾವು ಹೇಳ್ಬೋದು. 11B ನೀವು ಸ್ಟಾಪ್ ಮಾಡಿದ್ದೀರಾ. ಜನಸಾಮಾನ್ಯರಿಗೆ ಅವ್ರು ಏನಾದರೂ ಒಂದು ಕೆಲಸ ಮಾಡಬೇಕು ಅಥವಾ ಒಂದೇನಾದರೂ ಅವರ ಮಕ್ಕಳು ಮದುವೆನೋ ಅಥವಾ ಒಂದು ಮಾರ್ಟ್ಗೇಜೋ ಏನಾದರೂ ಮಾಡಬೇಕು ಅಂದರೆ ಎಲ್ಲಿ ಟ್ರಾನ್ಸಾಕ್ಷನ್ ಆಗ್ತಾಯಿಲ್ಲ. ಏನು ಮಾಡ್ತಾರೆ ಸರ್ ಅವರು? ತಾವುಗಳು ಯಾಕೆ ಇದನ್ನು ಗ್ರೌಂಡ್ ಲೆವೆಲಲ್ಲಿ ಯೋಚನೆ ಮಾಡ್ತಾ ಇಲ್ಲ? ನೀವೇನೋ ಒಂದು ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ, ಹಂಗಂದರೆ ಈ ಸದ್ಯದ 8 ತಿಂಗಳ ಪರಿಸ್ಥಿತಿ ಏನು? ನಾವೆಲ್ಲ ಅಧ್ಯಕ್ಷರುಗಳಾಗಿ ಸದಸ್ಯರುಗಳಾಗಿದ್ದೋ ನಮ್ಮ ಪರಿಸ್ಥಿತಿ ಏನು? ಹಾಗಾದರೆ ನಾವು ಜನಕ್ಕೆ ಏನು ಉತ್ತರ ಹೇಳೋಣ? 8 ತಿಂಗಳಾಯಿತು ಖಾತಾ ಕೊಟ್ಟು, 9 ತಿಂಗಳಾಯಿತು ಖಾತಾ ಕೊಟ್ಟು ಅಂತ ಗ್ರಾಮ ಪಂಚಾಯತಿಗೆ ಹುಡ್ಕೊಂಡು ಬರೋವಂಥ ಜನಗಳಿಗೆ ನಾವು ಏನು ಸ್ಪಂದನೆ ಮಾಡೋಣ? ದಯವಿಟ್ಟು ಸರ್, ಫಸ್ಟು ಇಂಥ ಒಂದು ಅನೇಕ ಸಮಸ್ಯೆಗಳು RDPRನಲ್ಲಿರೋದನ್ನ ತಾವು ತಿಳಿದಿದ್ದೀರಾ, ಬುದ್ಧಿವಂತರಿದ್ದೀರಾ, ತಾವು ಇದನ್ನು ಸರಿಪಡಿಸ್ಬೇಕು. ತಾವು ಏನು ಅಲ್ಲಿ IAS ಆಫೀಸರ್ಸ್ ಯಾರೋ ಹೇಳ್ತಾರೆ ಅಥವಾ ನಿಮ್ಮ ಕಮಿಷ್ನರ್ಗಳು ನಿಮ್ಮ RDPRಲ್ಲಿರೋ ಸೆಕ್ರೆಟ್ರಿಯೇಟಲ್ಲಿರೋರು ಕೆಲಸ ಮಾಡಲ್ಲ ಸರ್. ಊರಿನಲ್ಲಿ ಗ್ರಾಮ ಪಂಚಾಯತಿನಲ್ಲಿ PDOಗಳು, ಸೆಕ್ರೆಟ್ರಿಗಳು, ಮೆಂಬರ್ಸ್ ಕೆಲಸ ಮಾಡ್ತಾರೆ. ನೀವು ಅವ್ರನ್ನ ಸಲಹೆ ತಗೊಂಡು ನೀವು ಅತ್ಯಂತ ಬೇಗ ಇಂಥ ಒಂದು ದುಸ್ಥಿತಿಗೆ ಗ್ರಾಮ ಪಂಚಾಯತಿಗಳನ್ನ ತಂದಿಟ್ಟಿದ್ದೀರಾ. ಯಾವುದೇ ಅನುದಾನಗಳಿಲ್ಲ, ಯಾವುದೇ 15 ಫೈನಾನ್ಸ್ ಹಣ ಬರ್ತಾ ಇಲ್ಲ. ಇಂಥದ್ದನ್ನು ನೀವು ಸರಿಪಡಿಸಿದ್ರೆ ನೀವು RDPR ಮಿನಿಸ್ಟ್ರ್ ಆಗಿದ್ದಕ್ಕೂ ನಿಮಗೊಂದು ಹೆಮ್ಮೆ ಬರುತ್ತೆ ಸರ್. ದಯವಿಟ್ಟು ಇದನ್ನು ನೀವು ಸರಿಪಡಿಸಿ ಅಂತ ನಾನು ಈ ಮೂಲಕ ತಮ್ಮಲ್ಲಿ ಆಗ್ರಹ ಪಡಿಸ್ತೀನಿ.
ವರದಿಗಾರರು ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.